ಎಲ್ಲರಿಗೂ ನಮಸ್ಕಾರ. M&M ಹೋಮ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹರಿಯಾಲಿ ಚಿಕನ್. ತಯಾರಿ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 2 ಇಂಚಷ್ಟು ಚಕ್ಕೆ, 5 ಲವಂಗ, 1/4 ಟೀ ಸ್ಪೂನ್ ಮೆಣಸು, ಖಾರಕ್ಕೆ ತಕ್ಕಂತೆ 6 ರಿಂದ 7 ಮೆಣಸಿನಕಾಯಿ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 4-5 ಗೋಡಂಬಿ, 3 ಬಾದಾಮಿ ಹಾಕಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಲೆ ಹಚ್ಚಿ ಕಡಾಯಿ ಇಟ್ಟು 50 ml ಎಣ್ಣೆ ಹಾಕಿ ಎಣ್ಣೆಯನ್ನು ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ 2 ಬಿರಿಯಾನಿ ಎಲೆ, 4 ರಿಂದ 5 ಏಲಕ್ಕಿ, ಜಾಪತ್ರೆ, ಕಲ್ಲುಹೂವು, ಅನಾಸಿ ಹೂವು, ಮರಾಠಿ ಮೊಗ್ಗು, 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವೀಗ ಚಿಕನ್ನ ತೊಳೆದು ಇಟ್ಕೊಳ್ಳೋಣ. ಚಿಕನ್ಗೆ ಉಪ್ಪು, ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀವಿ. ಈಗ ನೋಡಿ, ಈರುಳ್ಳಿ ಫ್ರೈ ಆಗಿದೆ ಅಲ್ವಾ. ಈಗ ಚಿಕನ್ನ ಹಾಕಿ ಫ್ರೈ ಮಾಡೋಣ. ಆಯಿತು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ನೀರೆಲ್ಲ ಹೀರ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡು ಈಗ ಪೇಸ್ಟ್ ಮಾಡಿಟ್ಕೊಂಡಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಈ ಥರ ಗಟ್ಟಿಯಾಗಿ ಫ್ರೈ ಆಗುತ್ತೆ. ಈಗ ಫ್ರೈ ಆದಮೇಲೆ 1-2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಗ್ರೇವಿಗೋಸ್ಕರ 1 ಲೋಟ ನೀರು ಹಾಕಿ ಮುಚ್ಚಳ ಇಟ್ಟು 5 ನಿಮಿಷ ಕುದಿಸ್ಕೊಳ್ಳೋಣ. 5 ನಿಮಿಷ ಆದಮೇಲೆ ಗ್ರೇವಿ ರೆಡಿ ಆಗುತ್ತೆ. ಆ ಗ್ರೇವಿ ಚಪಾತಿ, ಅನ್ನ, ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಈಗ ಗ್ರೇವಿ ರೆಡಿಯಾಗಿದೆ. ಇದನ್ನು ಬೌಲ್ಗೆ ಸರ್ವ್ ಮಾಡೋಣ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.